ಚಳ್ಳಕೆರೆ ಸುದ್ದಿ. ರಹೀಂ ನಗರದಲ್ಲಿ ಶ್ರೀರಾಮನವಮಿ ಅದ್ದೂರಿ ಆಚರಣೆ, ಸೌಹಾರ್ದತೆಗೆ ಮಾದರಿ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ನಡುವೆ ಜಾತಿ ಧರ್ಮದ ಹೆಸರಿನಲ್ಲಿ ಅಸಹನೆ ಹಾಗೆ ಹೆಚ್ಚುತ್ತಿರುವ ಸಂದರ್ಭಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಹೀಂ ನಗರದಲ್ಲಿ ಕಂಡುಬಂದ ಘಟನೆ ಮಾನವೀಯತೆ ಮತ್ತು ಭಾವೈಕ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ. ಇಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಜಾತಿ ಧರ್ಮದ ಭೇದಗಳನ್ನು ಬದಿಗೊತ್ತಿ ಒಟ್ಟಾಗಿ ಸೇರಿ ಶ್ರೀರಾಮನ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಶ್ರೀರಾಮನವಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಜೆಟಿ ಪಾಲಯ್ಯ ಮಾತನಾಡಿ, ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಏಕತೆ ಮಹತ್ವದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಸಮುದಾಯದವರು ಒಂದಾಗಿ ಸೇರಿ ರಾಮನವಮಿಯನ್ನ ಆಚರಿಸಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಸೀದಿ ಕಾರ್ಯದರ್ಶಿ ಮುಬಾರಕ್ ಮಾತನಾಡಿ, ಹಿಂದೂ ಮುಸ್ಲಿಂ ಭೇದ ಭಾವ ಮರೆತು ಹಬ್ಬವನ್ನ ಆಚರಿಸುವುದು ಅತ್ಯಂತ ಸಂತೋಷದ ವಿಚಾರ. ರಾಮ ಮತ್ತು ರಹೀಮ ಇಬ್ಬರೂ ಮಾನವ ಕುಲಕ್ಕೆ ಒಂದೇ ಎಂಬ ಭಾವನೆಯೊಂದಿಗೆ ನಾವು ಜಾತಿ ಮತ ಪಂಥಗಳನ್ನೆಲ್ಲ ಬಿಟ್ಟು ಮನುಷ್ಯತ್ವವೇ ಮುಖ್ಯ ಎಂಬ ಸಂದೇಶವನ್ನ ನೀಡಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಮುಬಾರಕ್, ಸೈಯದ್ ಸಾದಿಕ್, ತಿಪ್ಪೇಸ್ವಾಮಿ, ಮಂಜುನಾಥ್, ನಾಗೇಶ್ ಸೇರಿದಂತೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾಗವಹಿಸಿ ಸೌಹಾರ್ದತೆಯನ್ನ ಮೆರೆದರು. ಒಟ್ಟಿನಲ್ಲಿ ರಹೀಂ ನಗರದ ಈ ಆಚರಣೆ ಸಮಾಜಕ್ಕೆ ಏಕತೆ, ಸಹಬಾಳ್ವೆ ಮತ್ತು ಮಾನವೀಯತೆ ಸಂದೇಶವನ್ನ ನೀಡಿದಂತಾಗಿದೆ. ವರದಿ ಮೌನೇಶ್ ಆಚಾರ್, NKS TV4, ಚಳ್ಳಕೆರೆ. ಸರ್, ತಮ್ಮ ಹೆಸರು? ಮೊಹಮ್ಮದ್ ರಫಿ ಅಂತ. ಸರ್, ಈಗ ನಾವು ರಾಮನವಮಿ ಬಗ್ಗೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತಾರೆ? ರಾಮ ಮತ್ತು ರಹೀಮ್ ಎಲ್ಲ ಒಂದೇ. ಎಲ್ಲ ಜನರು ಸೇರಿ ಎಲ್ಲ ಏಕ ಭಾವಕತೆಯಿಂದ ರಾಮನವಮಿಯನ್ನು ಆಚರಿಸುತ್ತಿದ್ದೇವೆ ನಮ್ಮ ರಹೀಂ ನಗರದಲ್ಲಿ. ಹಾಗೂ ನಮ್ಮ ರಾಜ್ಯದ ಎಲ್ಲ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ, ಎಲ್ಲ ಬಾಂಧವರಿಗೆ ಸೇರಿ ರಾಮನವಮಿ ಶುಭಾಶಯಗಳು. ಹಿಂದೂ ಬಾಂಧವರಿಗೆ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಹಾಗೂ ನಮ್ಮ ಭಾರತ ದೇಶದ ಎಲ್ಲ ಬಂಧುಗಳಿಗೆ ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪ್ರಹ್ಲಾದ್ ಅಂತ ಹೇಳ್ಬಿಟ್ಟು, ನಗರಸಭಾ ಸುಜಾತ ಪ್ರಹ್ಲಾದ್ ಅವರ ಮನೆಯವರು. ಸರ್, ಈಗ ರಾಮನವಮಿ ಮಾಡ್ತಿದ್ರಲ್ಲ, ಈ ಹಿಂದೂ ಹಾಗೂ ಮುಸ್ಲಿಂ ಸೇರ್ಕೊಂಡು ಮಾಡ್ತಿರೋದು ನಿಮಗೆಲ್ಲ ಏನು ಅನಿಸುತ್ತೆ? ನಮಗೆ ಇದೇ ರಾಮನವಮಿ ಅಂತೇನಲ್ಲ, ಪ್ರತಿಯೊಬ್ಬ ಹಬ್ಬ ಆಚರಣೆಗಳು ಸಮೇತ ನಾವು ಹಿಂದೂ ಮುಸ್ಲಿಮ್ಸು ಕಲ್ತೆ ಮಾಡ್ತೀವಿ. ನಮ್ಮ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಅವರು ಆಚರಣೆ ಮಾಡೋದು, ರಂಜಾನ್ ಹಬ್ಬದಲ್ಲಿ ನಾವು ಆಚರಣೆ ಮಾಡೋದು, ಇದು ಇವತ್ತಿಂದಲ್ಲ, ಸುಮಾರು 50 ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಕಾರ್ಯಕ್ರಮಗಳು ಏನಿದಾವೋ ಅವನ್ನ ನಾವು ಮತ್ತು ನಮ್ಮ ಅನುಚರಗಳಾಗಿ, ನಮ್ಮ ಜೊತೆಗಿರೋರಾಗಿ, ಚಿಕ್ಕ ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಬಂದಿದ್ದೀವಿ. ರಹೀಂ ನಗರ ಅನ್ನೋದು ಇದು. ಇಲ್ಲಿ ರಹೀಂ ಮೊಹಮ್ಮದ್ ಬಿಟ್ಟರೆ ರಾಮನು ಜೊತೆಗಿದ್ದಾನೆ ಅಂತ ನಾವು ಭಾವಿಸ್ತೀವಿ. ಮತ್ತು ಇನ್ನೊಂದು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಇಲ್ಲಿನ ಜನ ಮುಸ್ಲಿಮ್ಸು ಮತ್ತು ಹಿಂದೂ ಅಂತ ಯಾವತ್ತೂ ಯಾವ ಭೇದ ಭಾವನೂ ಮಾಡ್ತಿಲ್ಲ. ಅವ್ರ ಮನೆಯಲ್ಲಿ ಏನೇ ಆದ್ರೂ ನಮ್ಮನ್ನು ಅವರು ಪ್ರೀತಿಯಿಂದ ಕರೀತಾರೆ, ನಮ್ಮ ಮನೆಯಲ್ಲಿ ಏನಾದರೂ ನಾವು ಪ್ರೀತಿಯಿಂದ ಕರಿತೀವಿ. ನಾವು ರಾಮನವಮಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಎಲ್ಲರೂ ಸೇರಿ ನಾವು ಇದನ್ನು ಕೊಡಿಸ್ತೀವಿ, ನಾವು ಅದನ್ನು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಭಕ್ತಿ ಅನುಸಾರವಾಗಿ ಎಲ್ಲರೂ ಕೈ ಜೋಡಿಸಿ, ಬರೀ ಹಿಂದೂಗಳೇ ಅಂತಲ್ಲ, ಮುಸ್ಲಿಮ್ಸ್ ಬಂದವರು ಎಲ್ಲರೂ ಕೈ ಜೋಡಿಸಿ ಈ ರಾಮನವಮಿನ ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಹೆಸರು ಮಾರುತಿ ಅಂತೇಳಿ, ರಾಜ್ಯ KRS ಪಕ್ಷದ SC/ST ಕಾರ್ಯದರ್ಶಿ. ಇದು ಚಳ್ಳಕೆರೆ ತಾಲೂಕು ರಹೀಂ ನಗರ. ಇಲ್ಲಿ ನೋಡಿ, ಬೇರೆ ಯಾರ್ಯಾರೋ ಏನೇನೋ ಹೇಳ್ತಾರೆ, ಆದರೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಅನ್ನೋದು ಯಾವುದೂ ಇಲ್ಲ. ಇವತ್ತು ಎಲ್ಲ ಸಮುದಾಯದವರು ಸೇರಿ ನಾವು ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ. ಬೇರೆಯವ್ರಿಗೆ ನಾವು ಬೇರೆ ದೇಶಗಳಂಗಲ್ಲ, ನಮ್ಮ ಭಾರತ ರಾಷ್ಟ್ರ ಸರ್ವರಿಗೂ ಸಮಪಾಲು ಅಂತ ಮಾಡಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಸೇರಿ ನಮ್ಮ ರಹೀಂ ನಗರದ ಪಾಲಣ್ಣ, ನಗರಸಭಾ ಅಧ್ಯಕ್ಷರಾದಂಥ ಪಾಲಣ್ಣವರು ಮತ್ತು KRS ಪಕ್ಷದವರು ಮತ್ತು ಪತ್ರಿಕಾ ಮಾಧ್ಯಮದವರು, ಮುಸ್ಲಿಂ ಸರ್ ನಿಮ್ಮ ಹೆಸರು ಸಾದಿಕ್ ಅವರು ನೋಡಿ, ಸುಮಾರು ಜನ ಮಸೀದಿ ಕಾರ್ಯದರ್ಶಿಗಳು ಸಮೇತ ಸೇರಿ ನಾವು ಈ ರಾಮನವಮಿ ಮಾಡ್ತಾಯಿದ್ವಿ ಅಂದಾಗ ನಮ್ಮಲ್ಲಿ ಯಾವುದೇ ಥರದ ಒಡಕುಗಳಿಲ್ಲ. ಕೆಲವೊಬ್ಬ ಕಿಡಿಗೇಡಿಗಳು ಹೇಳ್ಬೋದು ಹಿಂದೂ ಬೇರೆ ಮುಸ್ಲಿಮ್ಸ್ ಬೇರೆ ಅಂತ. ನಮ್ಮ ರಾಜ್ಯದಲ್ಲಿ ಇದು ತೊಲಗಬೇಕು ಅಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲ ಭಾರತದ ಪ್ರಜೆಗಳು. ಈ ರಾಮನವಮಿ ನಮ್ಮ ಒಂದು ಹಬ್ಬಕ್ಕೆ ಪ್ರತಿಯೊಂದು ಸಮುದಾಯ ಕೈ ಜೋಡಿಸಿರೋದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ. ಜೈ ಶ್ರೀರಾಮ್.